ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ತುಲಾರಾಶಿಯ ಆತ್ಮೀಯ ಬಂಧುಗಳೇ, ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಸಮಯ ಸಾಮಾನ್ಯ ಸಮಯ ಅಲ್ಲ. ಇದು ಬದಲಾವಣೆಗಳ ಸಮಯ, ಪರೀಕ್ಷೆಗಳ ಸಮಯ, ಹಾಗೆಯೇ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಮಹತ್ವದ ಕ್ಷಣ ಕೂಡ ಹೌದು. ನೀವು ಕಳೆದ ಕೆಲವು ತಿಂಗಳುಗಳಿಂದ ಅನುಭವಿಸುತ್ತಿರುವ ಗೊಂದಲ, ಆರ್ಥಿಕ ಒತ್ತಡ, ಮನಸ್ಸಿನ ಅಶಾಂತಿ ಎಲ್ಲವೂ ಕೂಡ ಇವುಗಳು ಕೇವಲ ನಿಮ್ಮ ಶಕ್ತಿಯನ್ನು ಪರೀಕ್ಷೆ ಮಾಡುವ ಪ್ರಕ್ರಿಯೆ ಮಾತ್ರ. ಈ ಸಮಯದಲ್ಲಿ ಗ್ರಹಗಳ ಚಲನೆ ನಿಮಗೆ ಎರಡು ವಿಧದ ಫಲಿತಾಂಶಗಳನ್ನು ನೀಡ್ತಾ ಇರುತ್ತೆ. ಒಂದು ಕಡೆ ಸವಾಲುಗಳು, ಇನ್ನೊಂದು ಕಡೆ ದೊಡ್ಡ ಅವಕಾಶಗಳು. ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಈ ಸಮಯನೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ತುಲಾರಾಶಿಯವರಿಗೆ ಶನಿ ಮತ್ತು ರಾಹು ಗ್ರಹಗಳ ಪ್ರಭಾವ ಹೆಚ್ಚಾಗ್ತಾ ಇದೆ. ಇದರಿಂದ ಕೆಲವೊಮ್ಮೆ ನೀವು ಮಾಡದ ತಪ್ಪಿಯೂ ಕೂಡ ನೀವು ಹೊಣೆ ಹೊರುವ ಪರಿಸ್ಥಿತಿ ಬರಬಹುದು. ನಿಮ್ಮ ಹತ್ತಿರದವರಿಂದಲೇ ನಿರಾಸೆ ಆಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಯಾರನ್ನೂ ಅಂಧವಾಗಿ ನಂಬೇಡಿ. ಹಣಕಾಸಿನ ವಿಷಯದಲ್ಲಿ ವಿಶೇಷ ಜಾಗೃತಿ ಅಗತ್ಯವಾಗಿರುತ್ತೆ. ಅವಶ್ಯಕತೆ ಇಲ್ಲದೇ ಇರುವ ಖರ್ಚುಗಳನ್ನು ತಕ್ಷಣ ನಿಲ್ಲಿಸಿ, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಷ್ಟ ಎದುರಿಸಬೇಕಾಗಬಹುದು. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸೂಚನೆಗಳು ಕೂಡ ಕಾಣಿಸ್ತವೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಗಮನ ಹರಿಸ್ತಾ ಇರ್ತಾರೆ. ಆದ್ದರಿಂದ ಪ್ರತಿಯೊಂದು ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿ. ವ್ಯಾಪಾರ ಮಾಡುವವರಿಗೆ ಇದು ಮಿಶ್ರ ಫಲದ ಸಮಯ. ಹೊಸ ಯೋಜನೆಗಳನ್ನು ಆರಂಭಿಸುವ ಮೊದಲು 2 ಬಾರಿ ಯೋಚನೆ ಮಾಡಿ. ಪಾಲುದಾರರ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಡಿ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ಸಣ್ಣ ಸಮಸ್ಯೆ ಕೂಡ ದೊಡ್ಡದಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ತಲೆನೋವು, ರಕ್ತದ ಒತ್ತಡ ಮತ್ತು ಮನಸ್ಸಿನ ಒತ್ತಡ ನಿಮ್ಮನ್ನು ಕಾಡಬಹುದು. ಪ್ರೀತಿಯ ಜೀವನದಲ್ಲಿ ಕೆಲವು ಗೊಂದಲಗಳು ಉಂಟಾಗಬಹುದು. ತಪ್ಪು ಅರ್ಥೈಸಿಕೊಳ್ಳುವಿಕೆಯಿಂದ ದೂರ ಇರಿ. ಮಾತಿನ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿ. ಕುಟುಂಬದಲ್ಲಿ ಕೆಲವೊಂದು ಕಲಹಗಳು ಕಾಣಬಹುದು, ಆದರೆ ನೀವು ಸಹನೆಯಿಂದ ವರ್ತನೆ ಮಾಡಿದರೆ ಎಲ್ಲವೂ ಕೂಡ ಸರಿಯಾಗುತ್ತೆ. ಈ ಸಮಯದಲ್ಲಿ ದೇವರ ಆರಾಧನೆ ನಿಮಗೆ ದೊಡ್ಡ ರಕ್ಷಣೆಯಾಗಿರುತ್ತೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ. ತುಳಸಿ ಎಲೆಗಳಿಂದ ಪೂಜೆ ಮಾಡಿದರೆ ಧನ ಭಾಗ್ಯ ಹೆಚ್ಚಾಗುತ್ತೆ. ಹನುಮಾನ್ ಚಾಲಿಸ ಪಠನೆ ಕೂಡ ನಿಮ್ಮ ಮೇಲೆ ಇರುವ ಕೆಟ್ಟ ಶಕ್ತಿಗಳನ್ನು ದೂರ ಮಾಡುತ್ತೆ. ತುಲಾರಾಶಿಯವರಿಗೆ ಈ ಸಮಯದಲ್ಲಿ ಸತ್ಯ ಮತ್ತು ಧರ್ಮದ ಮಾರ್ಗವೇ ಜಯವನ್ನು ತರುತ್ತೆ. ಯಾವುದೇ ಶಾರ್ಟ್ಕಟ್ ಪ್ರಯತ್ನ ಮಾಡಬೇಡಿ. ನೀವು ಈಗ ಅನುಭವಿಸುತ್ತಿರುವ ಕಷ್ಟಗಳು ಶಾಶ್ವತ ಅಲ್ಲ. ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಅನ್ನೋದು ಬರುತ್ತೆ. ನಿಮ್ಮ ಸಹನೆ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ನಂಬಿಕೆ ಎಲ್ಲವೂ ಕೂಡ ಇವುಗಳು ನಿಮ್ಮನ್ನು ಯಶಸ್ಸಿನ ಶಿಖರತ್ತ ಕೊಂಡೊಯ್ಯುತ್ತೆ. ಆದ್ದರಿಂದ ಭಯ ಬೇಡ, ಗಾಬರಿ ಬೇಡ. ಧೈರ್ಯದಿಂದ ಮುಂದೆ ನಡೀರಿ. ನಿಮ್ಮ ಅದೃಷ್ಟದ ಬಾಗಿಲು ಈಗ ನಿಧಾನವಾಗಿ ತೆರೀತಾ ಇದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿದೇವ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.